ಶುಭ ಸಂಜೆ ವೀಕ್ಷಕರೇ, ತಮ್ಮೆಲ್ಲರಿಗೂ ಆರ್ಯವರ್ಧನ್ 159 ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಿಯಾ. ನಮ್ಮ ಈ ಕಾರ್ಯಕ್ರಮದಲ್ಲಿ ನಂಬರ್ ಅಂದ್ರೆ ನಾನು, ನಾನು ಅಂದ್ರೆ ನಂಬರ್ ಅಂತ ಹೇಳ್ತಾ ಎಷ್ಟೋ ಜನರ ಸಮಸ್ಯೆಗಳಿಗೆ ಪರಿಹಾರಗಳನ್ನ ಸೂಚಿಸ್ತಾ ಇರುವ ಸಂಖ್ಯಾಶಾಸ್ತ್ರ ಬ್ರಹ್ಮ ಅಂತಾನೆ ಹೆಸರುವಾಸಿಯಾಗಿರುವಂತಹ ಆರ್ಯವರ್ಧನ್ ಗುರುಜಿ ಅವರು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಓಂ ಬ್ರಹ್ಮದೇವಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ತಪೈತಾಂ ಕಲ್ಪವೃಕ್ಷ ನಮತಾಂ ಕಾಮಧೇನು ಶ್ರೀಮನ್ನಾರಾಯಣ ಮಹಾಲಕ್ಷ್ಮೀ ದೇವಿ ನಮಸ್ತುತೆ. ಅರಿವಿಗೆ ಶರಣಂದೆ, ಗುರುಗೂ ಶರಣಂದೆ, ವಾಗ್ದೇವಿ ಸರಸ್ವತಿ ಕೂಡ ಶರಣಂದೆ, ಸಮಸ್ತ ಅಭಿಮಾನಿ ಕೂಡ ಶರಣಂದೆ. ನಂಬರ್ ಅಂದ್ರೆ ನಾನು, ನಾನು ಅಂದ್ರೆ ನಂಬರ್. ಹೇಳ್ತೀನಂತ ಆಗುತ್ತೆ ಅಂತ ಹೇಳ್ತೀನೋ ಅಭಿಮಾನಿ ದೇವರಿಗೆ ಗೊತ್ತು. ಗುರುಗಳೇ, ಅಭಿಮಾನಿ ದೇವರು ಅಂತ ಹೇಳೋ ಹಾಗೆ ಈ ಒಂದು ಭಾನುವಾರ ಅಭಿಮಾನಿಗಳಿಗೋಸ್ಕರ ಕುಂಭಕೋಣಂನಲ್ಲಿರುವಂತಹ ನವಗ್ರಹ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ. ಏನು ಇದ್ರ ವಿಶೇಷತೆ ಅಂತ? ನೋಡಿ, ಹಲವಾರು ಜನಕ್ಕೆ ನವಗ್ರಹ ಶಾಂತಿನ ನಾನು ಬರೆದಿದ್ದೆ. ತುಂಬಾ ಜನ ಹೋಗಕ್ಕಾಗ್ತಿಲ್ಲ. ಆಮೇಲೆ ಅಷ್ಟು ಆನಂದವಾಗಿ ನಿಮ್ಮ ಕೈಲಿ ನವಗ್ರಹ ಶಾಂತಿನ ಮಾಡ್ಸೋಕ್ಕಾಗಲ್ಲ. ಯಾಕಂದ್ರೆ ನನಗೂ ದೇವಸ್ಥಾನದ ಪುರೋಹಿತರಿಗೂ ಡೈಲಿ ಫೋನಲ್ಲಿ ಇರೋಂಥ ಟಚ್, ಸಂಬಂಧ, ವಿಶ್ವಾಸ ಎಲ್ಲ ತುಂಬಾ ಜಾಸ್ತಿ. ಇಲ್ಲೇನಾಗುತ್ತೆ, ಇವಾಗ ಬಹಳ ಚೆನ್ನಾಗಿ ತುಂಬಾ ಕಷ್ಟ ಮೇಷರಾಶಿಯವರಿಗೆ ಶನಿ ಬಹಳ ಕಷ್ಟ ಕೊಡ್ತಾನೆ. ಯಾಕಂದ್ರೆ 10ನೇವನಾಗಿ 11ನೇನಾಗಿ ಅಂದ್ರೆ ಮಕರ ಮತ್ತೆ ಕುಂಭ, ಅವನು 8ನೇ ಮನೆಗೆ ಬರ್ತಾನೆ. ಗುರು ಬಹಳ ವಿಶೇಷವಾಗಿ ಈ ರಾಶಿಗೆ 9ನೇನಾಗಿ 6ನೇ ಮನೇಲಿರ್ತಾನೆ. ವಿಪರೀತ ಭಯಂಕರವಾದ ಒಂದು ಕಷ್ಟವನ್ನು ಅನುಭವಿಸ್ತಾರೆ. ಈ ನೋವು ಮೇಷರಾಶಿ ಮನೇಲಿ ಹುಡ್ತವ್ರಿಗೆ ಮಾತ್ರನೇ ಕೇಳಬೇಕು, ನಿಮ್ಮ ಮನೆ ಹೇಗಿದೆ, ನಿಮ್ಮ ಮನೆ ಅಂದ. ಮನೆ ಮಶಾಣ ಆಗೈತೆ 100%. ಇದಕ್ಕೆ ಆ ರಾಶಾಧಿಪತಿ ಕುಜಗ್ರಹ, ಮೇಷರಾಶಿ ಕುಜಾಧಿಪತಿ ಆಗಿರ್ತಾನೆ. ಖಂಡಿತಲ್ಲೂ ಕೂಡ ಅಲ್ಲಿ ರವಿ ಕೂಡ ನಕ್ಷತ್ರ ಇದೆ, ಕೇತು ನಕ್ಷತ್ರ ಇದೆ, ಆಮೇಲೆ ಬಹಳ ಚೆನ್ನಾಗಿ ಶುಕ್ರ ನಕ್ಷತ್ರ ಇದೆ. ಆದ್ರೆ ಅವ್ರು ಯಾರೂ ಕಷ್ಟ ಕೊಡೋದೇ ಗುರು ಮತ್ತೆ ಶನಿ. ಅದರಾಗಿ ಶನಿನ ಬಹಳ ಚೆನ್ನಾಗಿ ಶನಿ ಆರಾಧನೆ ನೀವು ಹಲ್ಲೆ ಮಾಡಿದ್ರೆ ಅದ್ರ ಫಲಗಳು ಜಾಸ್ತಿ ಸಿಗುತ್ತೆ 100%. ಅದಕ್ಕೋಸ್ಕರ ನಾನು ತಮಿಳುನಾಡಲ್ಲಿ ನಾನು ಯಾವುದೇ ₹1 ಅದ್ರ ಮೇಲೆ ಆಸೆ ಪಟ್ಟಿಲ್ಲ. ನಿಜವಾಗ್ಲೂ ಕೂಡ ನನ್ನ 3 ದಿವಸ ಕೆಲಸ ಕಾರ್ಯವನ್ನು ಬಿಟ್ಟು ನಾನು ನಿಮ್ಮ ಜೊತೆ ಸತಾ ಬರ್ತಾ ಇರೋದ್ರಿಂದ ನೀವು ಕರ್ನಾಟಕದಲ್ಲಿ ಎಲ್ಲರೂ ಇವಾಗ ಆಲ್ಮೋಸ್ಟ್ ಒಂದು ಬಸ್ ಬುಕ್ ಆಗಿದೆ. ಒಂದು ಬಸ್ ಪೂರ್ತಿ ಜನ ಆಗಿದ್ದಾರೆ. ಮತ್ತೆ ಇವತ್ತಿಂದ ಬರೋರಲ್ಲ, ಇನ್ನೊಂದು ನೆಕ್ಸ್ಟ್ ಬಸ್ಸಿಗೆ ನೀವು ಆಗಬೇಕು. ದಯವಿಟ್ಟು ನಾನು ನಿಮ್ಮ ಜೊತೆಲಿ ಬಸ್ಸಲ್ಲಿ ಬರ್ತಾ ಇದ್ದೀನಿ. ಆಮೇಲೆ ಎಲ್ಲರನ್ನೂ ಅದೊಂದು ವಾಟ್ಸಾಪ್ ಗ್ರೂಪ್ ಮಾಡಿ ನಾನು ಮತ್ತೆ ವಿಶ್ವಾಸ ಗಳಿಸ್ತೇನೆ. ಯಾಕಂದ್ರೆ ನಾನು ಮುಂಚೆ ಎಂತೆಂಥ VIP ಜಾತಕ ಕೇಳಿ ನನ್ನ ನಂಬರ್ ಇಟ್ಕೊಳ್ತೇನೆ. ನೀವು ಸ್ವಾಮಿ ನಿಮ್ದು ನನ್ನ ಫೀಸ್ ಕೊಟ್ಟರೆ 2400 ನಿಮಗೆ ಜ್ಯೋತಿಷಿಯಿಂದ ನೀವು ಹೊರಡಬಹುದು ಅಂದ್ರೆ ಆ ಮಟ್ಟಕ್ಕಿದ್ದೆ. ಇವತ್ತು ಎಲ್ಲರ ಕೈಲೂ ಏನಾಗ್ಬಿಡುತ್ತೆ, ಆ ಒಂದು ನಮ್ಮ ಸಕ್ಸಸ್ ಬೇಡ, ನಮಗೆ ಇದು ಬೇಡ. ನಾವಿನ್ನೂ LKG, ನಾವಿನ್ನೂ ಫಸ್ಟ್ ಸ್ಟ್ಯಾಂಡರ್ಡ್ ಏನಲ್ಲ ಜ್ಯೋತಿಷ್ಯರು. ಖಂಡಿತ ಕೂಡ ಯಾಕೆ ನಾವು ಹೇಳ್ಬೋದು, ಹೇಳಿದ್ ನಡೀಬೋದು. ದೇವರು ನನಗೆ ಆಸಕ್ತಿ ಕೊಟ್ಟಿರ್ಬೋದು, ನನ್ನ ನ್ಯಾಯಗಳ ಆಸಕ್ತಿ ಸರಸ್ವತಿ ನುಡಿಸ್ತಾ ಇರ್ಬೋದು. ಬ್ರಹ್ಮ ನನ್ನ ಹೆಚ್ಚಿನ ಆರಾಧನೆ ದೇವರು ಬ್ರಹ್ಮ. ನನಗೆ ಎನಿ ಟೈಮ್ ಬ್ರಹ್ಮನ್ ಬಿಟ್ರೆ ನನಗೆ ಯಾರು ಫ್ರೆಂಡ್ಶಿಪ್ ಇಲ್ಲ. ಖಂಡಿತ ಕೂಡ ಬ್ರಹ್ಮನ ಅಷ್ಟು ಆರಾಧನೆ ಮಾಡ್ತೀನಿ. ಆಮೇಲೆ ಎಲ್ಲರಿಗೂ ಕೂಡ ಏನಾಗುತ್ತೆ, ಫೈನಾನ್ಸ್ ಪ್ರಾಬ್ಲಮ್, ಬಹಳ ಫೈನಾನ್ಸ್ ಪ್ರಾಬ್ಲಮ್ ಯಾರು ಕೊಡೋದು? ಶುಕ್ರ ಸ್ವಂತ ಮನೆಗೆ ಬರ್ತಾನೆ ವೃಷಭ ರಾಶಿಗೆ. ಖಂಡಿತಲ್ಲಿ ಕೂಡ ಶುಕ್ರನ ನಾನು ತುಂಬಾ ಇಷ್ಟಪಡೋ ಗ್ರಹ. ನನ್ನ 9 ಗ್ರಹದಲ್ಲಿ ನಾನು ಇಷ್ಟಪಡೋ ಗ್ರಹ ಶುಕ್ರ ಮತ್ತೆ ಶನಿ. ನಾನು ನಿಜವಾಗ್ಲೂ ಹೇಳ್ತಿದ್ದೀನಿ, ನಾನು ತುಂಬಾ ಇಷ್ಟಪಡೋದು ಗ್ರಹ ಶುಕ್ರ ಮತ್ತೆ ಶನಿ ಶುಕ್ರ ಕೊಟ್ಟಂಗೆ ಇನ್ಯಾವ ಗ್ರಹನೂ ಕೂಡ ಕೊಡೋಕ್ಕಾಗಲ್ಲ. ಅವ್ರಿಗೆ ಮೇನ್ ಆಗಿ ಶುಕ್ರ ಶಾಂತಿ, ಶನಿ ಶಾಂತಿ ಮಾಡಿಸ್ತಿದ್ದೀನಿ. ಅದಾದ ಮೇಲೆ ನನಗೆ ಇಷ್ಟವಾದ ದೇವರು ಬ್ರಹ್ಮನ ನಾನು ಹೆಚ್ಚಾಗಿ ಆರಾಧನೆ ಮಾಡೋ ದೇವರು. ನಾನು ಯಾವ ಗಣಪತಿ ಆಗಿರ್ಬೋದು, ಇನ್ನೊಂದು ಮತ್ತೊಂದು, ನಮ್ಮ ಕುಲದೇವರು ತಿರುಪತಿ ಆಗಿರೋ ನನಗೆ ಗೊತ್ತಿಲ್ಲ. ನಾನು ಬ್ರಹ್ಮನ್ನೇ ಆರಾಧನೆ ಮಾಡೋದು. ಯಾಕಂದ್ರೆ ನನಗೆ ಈ ಜನ್ಮದಲ್ಲೂ ಬರೆಯೋನು ಹಣೆ ಬರವನೇ, ಮುಂದಿನ ಜನ್ಮಕ್ಕೆ ಬರೆಯೋನು ಹಣೆ ಬರವನೇ. ಇಲ್ಲಿರೋರು ಮಾಮೂಲಿ ರಾಜಕಾರಣಿ ಥರ ಗ್ರಹಗಳು, ದೇವರುಗಳು ಖಂಡಿತಲೂ ನನಗೆ ಸಂಬಂಧ ಇಲ್ಲ. 9 ಗ್ರಹಗಳನ್ನೇ. ಮತ್ತೆ ರಾಹು ಕೇತುಗಳು, ದಯವಿಟ್ಟು ಯಾರ್ಯಾರ ಮನೇಲಿ ಇರ್ತಾರೋ ಅವ್ರನ್ನೆಲ್ಲ ಅವ್ರವ್ರ ಮನೇನ ಹಾಳು ಮಾಡ್ಬಿಡ್ತಾರೆ. ರಾಹು ಕೇತು ನಿಜವಾಗ್ಲೂ ಕೂಡ ಅವ್ರೊಂಥರ ಕಳ್ಳರಿದ್ದಂಗೆ. ಹಾಗಾಗಿ ರಾಹು ಕೇತುಗಿನೇ ಸ್ವಾತಿ ನಕ್ಷತ್ರ ದಿವಸನೇ ತಮಿಳುನಾಡಲ್ಲಿ ಅವತ್ತಿನ ಬೆಳಿಗ್ಗೆ ಸೋಮವಾರ ರಾಹುಗಲ್ದನೇ ರಾಹು ಶಾಂತಿ ಮಾಡಿಸ್ತಾ ಇರೋದು, ಸಂಜೆಗೆ ಕೇತು ಶಾಂತಿ. ನಿಮ್ಗೆ ಹಂಗಲ್ಲ, ನಿಮ್ಗೆ ಖಂಡಿತಲ್ಲಿ ಕೂಡ ಒಟ್ಟೊಟ್ಟಿಗೆ ಆ ಕಾಂಬಿನೇಷನ್ ಟಿಕೆಟೇ ಸಿಗಲ್ಲ. ಅದನ್ನ ಮಾಡಿಸಿ ಅದು ನಮ್ಮ ಸ್ವತಃ ನಾವೊಬ್ಬರೇ ಇಲ್ಲ, ನನ್ನ ಜೊತೆ ಸ್ಟೂಡೆಂಟು, ನನ್ನ ಕ್ಲಾಸ್ ಸ್ಟೂಡೆಂಟ್ ಎಲ್ಲರೂ. ನಾನೊಬ್ಬ ಬಹಳ ಇಷ್ಟಪಡ್ತೀನಿ, ಅವ್ನು ಕಣ್ ಕಾಣಲ್ಲ. ಅವನಿಗೆ ಗುಲ್ಬರ್ಗದಿಂದ ಅವ್ನು ತುಂಬಾ ಒಳ್ಳೆ ಸ್ಟೂಡೆಂಟು. ಅವನೊಬ್ಬನ ಕರಿತಾ ಇದ್ದೀನಿ ಬಾರ ಅಂತ. ರಾತ್ರಿಯಲ್ಲೂ ನನ್ನ 4 ಗಂಟೆ ರಾತ್ರಿ 5 ಗಂಟೆಲ್ಲ ಚಿಕ್ಕಾದಾಗ ವಾಟ್ಸಾಪ್ ಗ್ರೂಪ್ ಆನ್ ಮಾಡಿ, ಯಾರಪ್ಪ ಇದ್ದೀರಾ ಇವಾಗ ಲೈನಲ್ಲಿ ಬರೋ ಮಾತಾಡ್ತೀನಿ, ನಿಮ್ಮ ಜಾತಕ ಕೇಳ್ತೀನಿ. ಅವ್ನು ಬಂದ, ಅವಾಗ ಹೇಳಿದೆ, ಬಾ ನೀನು ಕಣ್ ಕಾಣಲ್ಲ ಅಂತ. ಅವನ ಜಾತಕದಲ್ಲಿ ತುಂಬಾ ಚೆನ್ನಾಗಿ ಹೇಳಿದೆ. ಅವ್ನ ಲೈಫಲ್ಲಿ ಅವನ ಯಾವಾಗಲೂ ಮದುವೆ ಬಗ್ಗೆ ಅಷ್ಟು ಅವನ ಬಗ್ಗೆ ಕೇಳಲ್ಲ, ನೀನು ಹಿಂಗೆ ಮಾಡಿದ್ಯಾ ಅಂತೆಲ್ಲ ಹೇಳಿ ಅವ್ನು ಒಪ್ಕಂದ. ಪಾಪ ಅವ್ನ ಕಂಡ್ರೆ ನಂಗೆ ಬಹಳ ಇಷ್ಟ. ಯಾಕಂದ್ರೆ ನಿಜವಾದ ದೇವ್ರು ಅವನು ನನಗೆ. ಶನೇಶ್ವರ ಅವನು ಖಂಡಿತಲ್ಲೂ ಕೂಡ. ಯಾಕಂದ್ರೆ ಶನಿ ಕತ್ತಿ ಎತ್ತಿ ನೋಡಲ್ಲ, ಅವನು ಎತ್ತಿ ನೋಡಿದ್ರೆ ಯಪ್ಪ
ಹೋಗ್ತಾರೆ ರೋಡಲ್ಲಿ ಪ್ರಾಣ ತಳಗಡೆ ಇರುತ್ತೆ ಅಷ್ಟೇ, ಗಾಡಿ ಹೋಗ್ತಾರೆ ತಗೊಳ್ಳೋಕ್ಕೆ. ಶನೇಶ್ವರನಿಗೆ ದೃಷ್ಟಿ ಭಯಂಕರ ಕಷ್ಟ. ಹಾಗಾಗಿ ಇಲ್ಲಿ ಇಷ್ಟಿಷ್ಟು ವಿಗ್ರಹಗಳನ್ನ ನೀವು ನೋಡ್ಬೋದು. ಆದರೆ ತಮಿಳುನಾಡಲ್ಲಿ ಶನೇಶ್ವರನ ವಿಗ್ರಹ ಇಷ್ಟೇ ಇರೋದು, ಬಹಳ ಏನು ದೊಡ್ಡದಲ್ಲ. ದೇವಸ್ಥಾನ ತುಂಬ ದೊಡ್ಡದು, ವಿಗ್ರಹ ಮಾತ್ರ ಇಷ್ಟು ಚಿಕ್ಕದಾಗಿರುತ್ತೆ, ಇಷ್ಟಿರುತ್ತೆ. ಅದು ಗೋಡೆ ಒಳಗಡೆ ಇರುತ್ತೆ. ನೀವು ಇಲ್ಲೆಲ್ಲ ಏನಾಗುತ್ತೆ ಇಷ್ಟು ನಿಂಬೆಹಣ್ಣಾಗಂತ. ಹಾಗಾಗಿ ಶನೇಶ್ವರನಿಗೆ ದಯವಿಟ್ಟು ಕೈ ಮುಗಿದು ಕೇಳ್ಕೊತಾ ಇದ್ದೀನಿ, ನನ್ನ ಆತ್ಮೀಯವಾಗಿರೋದು ಎಲ್ಲರೂ ಕೂಡ. ಯಾಕಂದರೆ ನಾನು ನೋಡಿ, ನಾನು ಇವಾಗಲೇ ಹೇಳ್ತಾ ಇದ್ದೀನಿ, ನನ್ನ ಕ್ಲಾಸಿಗೆ ಬಂದಿರೋ ಎಷ್ಟೋ ಜನ ನನ್ನ ಮೇಲೆ ಸಣ್ಣ ಪುಟ್ಟ ಕಂಪ್ಲೇಂಟ್ ಕೊಟ್ಟಿರೋರು ಕೂಡ ದಯವಿಟ್ಟು ಬರ್ಬೋದು. ಯಾಕಂದರೆ ಅದು ನಿಮ್ಮ ಪರ್ಸ್ನಲ್ಲು, ಇದು ನನ್ನ ಪರ್ಸ್ನಲ್ಲು. ಹಾಗಾಗಿ ನಾನು ಎಲ್ಲರನ್ನೂ ಕರಿತೀನಿ, ನನಗೇನು ಭೇದ ಭಾವ ಇಲ್ಲ, ನನಗೇನು ಬೇಜಾರಲ್ಲ ರೀ. ಎಲ್ಲರೂ ಸೇರಿ ನನ್ನ ಆಯಸ್ಸನ್ನು ಕೊಡ್ಸೋಕ್ಕಾಗಲ್ಲ, ಇಲ್ಲ ನನ್ನ ಸಕ್ಸಸ್ಸನ್ನು ಕಿತ್ಕೊಳಕ್ಕಾಗಲ್ಲ, ನನ್ನ ಸಬ್ಜೆಕ್ಟನ್ನು ಕಿತ್ಕೊಳಕ್ಕಾಗಲ್ಲ. ಏನೋ ಒಂದು ಸಣ್ಣ ತಪ್ಪು ಮಾಡಿದೆ, ಕ್ಲಾಸನ್ನು ಮಾಡಿಬಿಟ್ಟು ಹೇಳ್ಕೊಟ್ಟೆ, ಸಬ್ಜೆಕ್ಟನ್ನು ಯಾರಿಗೂ ಗೊತ್ತಿರಲಿಲ್ಲ. ದೇವರು ಅದು ಹತ್ತರಷ್ಟು ನಾನು ಮನೇಲಿ ಕೂತ್ಕೊಂಡು ಯೋಚನೆ ಮಾಡ್ತಿದ್ದೆ, ಎಲ್ಲರಿಗೂ ಹೇಳ್ಕೊಟ್ಬಿಟ್ಟೆ, ಇನ್ನೇನಪ್ಪ ಸಬ್ಜೆಕ್ಟು ನನ್ನ ದೇವರೇ ಅಂತ ಇದ್ದೆ, ಯೋಚನೆ ಮಾಡ್ತಾಯಿದ್ದೆ. ಇವತ್ತು ಅದೊಂದು ಸಬ್ಜೆಕ್ಟ್ ಅಲ್ಲ ಅಂತ ಅನ್ಸ್ಬಿಟ್ಟಿದ್ದೆ. ಇವಾಗ ಅದು ಹತ್ತರಷ್ಟು ಸಬ್ಜೆಕ್ಟ್ ಬಂದಿತ್ತೆ. ಇನ್ನು ಮುಂದೆ ಜ್ಯೋತಿಷ ಕೇಳಿ ನಮ್ಮ ಆಫೀಸಿಗೆ ಬರೋರು ಅವ್ರಿಗೆ ನನ್ನ ಅಷ್ಟು ಆನಂದವಾಗಿ ಎದ್ದೋಗ್ತಾರೆ. ಮುಂಚೆ ನಾನು ಅದೇ ಒಂದು ಸಬ್ಜೆಕ್ಟ್ ಅಂತ ಹೇಳ್ತಾ ಇದ್ದೆ, ಇವಾಗ ಇನ್ನೊಂಥರ ಸಬ್ಜೆಕ್ಟ್ ಇದೆ. ಇವಾಗ ಎಲ್ಲವೂ ನೆನ್ನೆ ಒಬ್ರು ಬಂದಿದ್ರು, ನಿನ್ನ ಮಗನ ಜಾಗದಲ್ಲಿ ಗಂಡನಿಗೆ ಆಯುಸ್ ಕಮ್ಮಿ ಇದೆ ಕಣಮ್ಮ ಅಂತ ಹೇಳಿದೆ. ಬೇಜಾರಾಗ್ಬಿಡ್ತು ನನಗೆ. ಬೆಳಿಗ್ಗೆ ಎಲ್ಲೋ ನಡ್ಕೊಂಡು ಹೋಗ್ತಿದ್ದಾಗ ಅದು ಯೋಚನೆ, ಇದು ಹೇಳ್ಬೇಕಾಗಿತ್ತಾ ಬೇಡದಾಯ್ತಾ ಅಂತ ನೋಡಿದ್ರೆ ಮಧ್ಯಾಹ್ನ 2:30 ಗಂಟೆ ಕರ್ಕೊಂಡು ಬಂದ್ಬಿಟ್ಟಾರೆ ಆಫೀಸಿಗೆ. ಅವಾಗ ನಾನು ಹೇಳಿದೆ, ನಿನ್ನ ಜಾಗದಲ್ಲಿ ಆ ಯೋಗ ಇದೆಯಪ್ಪ, ನಿನ್ನ ಮಗನ ಜಾಗದಲ್ಲಿ ಆ ಥರ ಇತ್ತು, ನಿಜವಾಗ್ಲೂ ನಿಂಗೆ ಏನೂ ಆಗಲ್ಲ ಅಂತ ಹೇಳಿದೆ. ಯಾಕಂದ್ರೆ ನಂಗೆ ನಂಬಿಕೆ ಅದು ಸಬ್ಜೆಕ್ಟು. ನೋಡಿ, ಇಲ್ಲಿ ಯಾವ ಪರಿಹಾರ ಕೇಳಲ್ಲ, ದಯವಿಟ್ಟು ಯಾವ ಮಂತ್ರ ಕೇಳಲ್ಲ. ನಿಜವಾದ ನವಗ್ರಹ ಟೆಂಪಲ್ ನೀವು ನನ್ನ ಜೊತೆ ಬದರು ನಿಜವಾಗ್ಲೂ ಸಾಕ್ಷಾತ್ ಲಕ್ಷ್ಮೀ ಅನುಗ್ರಹ ನಿಮ್ಗೆ ಸಿಕ್ಕೇ ಸಿಗುತ್ತೆ. ಯಾಕಂದರೆ ಭದ್ರಾಕಾಳಿಯಮ್ಮನ ಟೆಂಪಲ್ಗೆ ಕರ್ಕೋಗಿದ್ದೆ, ಎಲ್ಲರಿಗೂ ಆ ಯೋಗ ಬಂದಿತ್ತೆ, ಎಲ್ಲ ತೃಪ್ತಿಯಿಂದ ಮಾತಾಡ್ತಾರೆ. ಇವಾಗ ಭಾಳ ಹೊಸ ಥರ ಸಬ್ಜೆಕ್ಟ್ ಇದೆ. ಈ ಸಬ್ಜೆಕ್ಟನ್ನು ನಾನು ಇನ್ನು ಯಾವತ್ತೂ ಕೂಡ ಯಾರಿಗೂ ಪಾಠ ಮಾಡಲ್ಲ. ಇನ್ನೊಂದು ಬ್ಯಾಚ್ ಇದೆ, 8ನೇ ತಾರೀಕು ಮುಂದಿನ ತಿಂಗಳು ಕ್ಲಾಸನ್ನು ಮಾಡ್ತಾಯಿದ್ದೀನಿ. ಅದು ಎಷ್ಟು ಜನ ಬುಕ್ ಆಗಿರೋದನ್ನೇ ಹೊಸ್ದಾಗಿ ನಾನು ಅನೌನ್ಸ್ಮೆಂಟ್ ಮಾಡಿ ಕರಿಬೋದು. ನನಗೆ ಬೇಡ, ಆ ದುಡ್ಡು ಬೇಡ, ಆ ತಲೆನೋವು ಬೇಡ. ನಾವೊಂದು ಇನ್ನೊಂದು ಕ್ಲಾಸ್ ಮಾಡ್ಬೇಕು ಅಂತ ಇತ್ತು. ಯಾಕೆಂದರೆ ಆರ್ಯವರ್ಧನ್ ಎದುರಿಬಿಟ್ರು, ಇನ್ನೇನು ಕ್ಲಾಸ್ ಮಾಡಲ್ಲ, ನಾವೆಲ್ಲ ಎದುರಿಸ್ಬಿಟ್ಟು ಅಂತ ತಿಳ್ಕೊತಾರಂತ. ನೋಡ್ರಿ, ಒಂದು ಕಾಲು ಒಂದು ಕೈ ಒಂದು ಕಣ್ಣು ಹೋದ್ರೂ ಪರವಾಗಿಲ್ಲ, ನನ್ನ ಜ್ಯೋತಿಷ ನನ್ನ ಬ್ಲಡ್ಡಲ್ಲಿರುತ್ತೆ, ಅದೆಲ್ಲೂ ಹೋಗಲ್ಲ. ಓಕೆ ಗುರುಗಳೇ, ನಿಮ್ಮ ಹತ್ರ ಮಾತಾಡೋದು ಮತ್ತಷ್ಟಿದೆ, ಆದರೆ ಒಂದು ಬ್ರೇಕ್ ತಗೋಬರೋಣ. ವೀಕ್ಷಕರೇ, ಆರ್ಯವರ್ಧನ್ ಗುರುಜಿಯವರ ಹತ್ರ ತಿಳ್ಕೊಳ್ಳೋದು ಸಾಕಷ್ಟಿದೆ. ಅದಕ್ಕೂ ಮುಂಚೆ ಆರ್ಯವರ್ಧನ್ 159 ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ಬ್ರೇಕ್. ವಿರಾಮದ ಬಳಿಕ ಆರ್ಯವರ್ಧನ್ 159 ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಎಸ್ ಗುರುಜಿ, ಈಗಾಗಲೇ ನೀವು ಹೇಳಿದ್ರಿ, ಈ ತರ ಮೈಸೂರಿನ ಅರಮನೆಯಲ್ಲಿ ಒಂದು ಸಂಭ್ರಮದ ವಿಷಯ ಮೂಡುತ್ತೆ, ಅವ್ರಿಗೆ ಸಂತಾನ ಭಾಗ್ಯ ಆಗತ್ತೆ ಅಂತ. ಇವತ್ತಲ್ಲ, ಅವರು ಮದುವೆ ನಿಶ್ಚಿತ ಆಗಿರುವ ದಿನಾನೇ ನೀವು ಹೇಳಿದ್ರಿ. ಇವಾಗ ಹಾಗೇನೆ ಆಗಿದೆ. ಇದ್ರ ಬಗ್ಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಗುರುಜಿ? ಇಲ್ಲ, ನಾನೊಂದು ಮಾತು ಹೇಳ್ತೀನಿ ಕೇಳಿ. ಇತ್ತೀಚೆಗೆ ಮಾಧ್ಯಮಗಳು ನನ್ನ ನ್ಯೂಸ್ನ ನಾನು ನೋಡಲ್ಲ, ಬಹಳ ನೋಡೋದೇ ಇಲ್ಲ. ನನ್ನ ವಾಟ್ಸಪ್ ಗ್ರೂಪಲ್ಲಿ ತುಂಬ ಒಂದು ದೇವಸ್ಥಾನ ಪುರೋಹಿತರು ಬೆಳಗ್ಗೆ ಒಬ್ಬರು ಹಾಕಿದ್ರು, ಮತ್ತು ಬೇರೆಯವರೆಲ್ಲರೂ ಕೂಡ ನಂಗೆ ಫೋನ್ ಮಾಡಿ ಹೇಳಿದ್ರು, ಗುರುಜಿ ನೀವು ಇನ್ನೂ ಮದುವೆ ನಾಳೆ ಇದ್ದಂಗೆ ಅವ್ರಿಗೆ ಈ ಸರಿ ಪ್ರೆಗ್ನೆಂಟ್ ಆಯ್ತಾರೆ, ಮಗು ಆಗುತ್ತೆ ಅಂತ ಹೇಳಿದ್ರೆ ಆ ಮುಹೂರ್ತದಲ್ಲಿ ಅಂತ ಹೇಳಿದ್ರೆ ಅದು ನಿಜ ಆಗೈತೆ ಅಂತ. ಮತ್ತೆ ನಾನು ಇಂಡಿಯಾ ಫೈನಲಿ ಬರುತ್ತೆ ಅಂತ ಹೇಳಿದೆ ಕ್ರಿಕೆಟ್ ಅಲ್ಲಿ, ನೋಡಿ ಅದು ಕೂಡ ನಿಜ ಆಗಿದೆ. ಕೊಹ್ಲಿಗೆ ಕೂಡ ಒಳ್ಳೆಯ ದಶೆ ನಡೀತಾ ಇದೆ, ಅವ್ರು ಚೆನ್ನಾಗಿ ಆಡ್ತಾರೆ ಅಂತ ಆಡಕ್ ಮುಂಚೆನೆ ಹೇಳಿದ್ರು. ಹೌದು, 100%. ಆಮೇಲೆ ಇನ್ನು ಮುಂದೆ 1ನೇ ತಾರೀಕುವರೆಗೆ 4ನೇ ತಾರೀಕುವರೆಗೆ ತುಂಬಾ ಕೆಟ್ಟದು ಫಲಗಳು ನಡೀತವೆ ಅಂತ ಹೇಳಿದೆ. ಅದು ನಿಜ ಆಯಿತು. ಇಂಗ್ಲೆಂಡ್ ಕ್ಯಾಪ್ಟನ್ ನೋಡಿ, ಅವನು 10ನೇ ತಾರೀಕು ಹುಟ್ಟಿದ್ದು, ಅವನು ಬೆನ್ ಸ್ಟೋಕ್ ಯಾರೋ ಇನ್ನೊಬ್ಬರು, ಅವರು 4ನೇ ತಾರೀಕು. ಅವರು ಅಷ್ಟು ಒಳ್ಳೆ ಪ್ಲೇಯರ್ ಇದ್ರು ಕೂಡ ಅವ್ರ ಕೈಲಿ ಆಗ್ನಲ್ಲ. ನಾನು ಹೇಳಿದೆ, ಇನ್ನು 5ನೇ ತಾರೀಕಿಗೆ ತುಂಬ ಲಕ್ ಬರುತ್ತೆ, ಬರೆದಿಟ್ಟು ಕೇಳಿ. ವಿರಾಟ್ ಕೊಹ್ಲಿ 100% ಯೋಗವನ್ನು ತಂದು ಕೊಡ್ತಾನೆ ಅಂತ. ತುಂಬ ನೋಡಿ, ವಿರಾಟ್ ಕೊಹ್ಲಿ ಎಲ್ಲ ಮ್ಯಾಚ್ ಆಡ್ತಾರೆ, ಒಂದೇ ಒಂದು ಮ್ಯಾಚ್ ಆಡಿಲ್ಲ, ಅದು ಮ್ಯಾಚ್ ಸೋತೋದ್ರು. ಇನ್ನೆಲ್ಲ ಮ್ಯಾಚು ಅವ್ನು ಆಡಿದ ಮ್ಯಾಚ್ ಎಲ್ಲ ವಿನ್ ಆದರು. ಇಲ್ಲಿ ಯಾವುದೂ ಕೂಡ ಇಲ್ಲಿ ಈ ಸರಿ ಹೋಗೋ ಟೀಮ್ ಇದೆಯಲ್ಲ, ಎಲ್ಲ ಒಂದು ತಾಯಿ ಮಕ್ಕಳ ಥರ ಹೋಗ್ತಿರೋದು. ಒಂದು ನಾವು ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳು, ಅಣ್ಣ ತಮ್ಮದಿರು, ಚಿಕ್ಕಪ್ಪ ದೊಡ್ಡಪ್ಪ ಮಕ್ಕಳ ಥರ ಹೋಗ್ತಿರೋದು. ಯಾವುದೋ ಕರ್ನಾಟಕದಲ್ಲಿ ಮೂಲೆಯಿಂದ ಜನ ಬಂದಿರ್ಬೋದು, ಎಲ್ಲ ಒಂದೇ ಬಸ್ಸಲ್ಲಿ ಜರ್ನಿ. ಮತ್ತೆ ಯಾರ್ದು ಕೂಡ ಜಾಸ್ತಿ ದುಡ್ಡೇನಿಲ್ಲ. ಅಲ್ಲಿ ಏನು ಕಿಲೋಮೀಟರ್ ಬಸ್ ಹೊಡುತ್ತೆ ಅದನ್ನು ಲೆಕ್ಕಕ್ಕೆ ಅಲ್ಲೇ ಕೊಟ್ಟು ಕಳಿಸ್ಬಿಡೋದು. ಉಳಿದ್ರೆ ಭದ್ರಾಕಾಳಿಯಮ್ಮನ ಟೆಂಪಲ್ ಲಾಸ್ಟ್ ಟೆಂಪಲ್ಲು, ಉಳಿದ್ರೆ ನೋಡ್ರಪ್ಪ ಇಷ್ಟು ಖರ್ಚಾಗೈತೆ ಬಸ್ಸಿಗೆ, ಇಷ್ಟು ಪೂಜೆಗೆ ಇಷ್ಟು ಖರ್ಚಾಯ್ತೆ, ಉಳಿದಿದ್ದು ನೀವು ತಗೊಂಡೋಗಿ 6,000 ರೂಪಾಯಿ ಏನಕ್ಕೆ ಒಂದು ಅವರೇಜ್ ಅಮೌಂಟ್ ಇಸ್ಕೊತಿರೋದು, ಅದು ಉಳಿಬೋದು. ಇಲ್ಲ ಒಂದು 100 ರೂಪಾಯಿ ಜಾಸ್ತಿ ಆಗ್ಬೋದು. ಮತ್ತೆ ಎಲ್ಲರಿಗೂ ಹೇಳಿದ್ರೆ ಅಂದರೆ 9 ಗ್ರಹಗಳು 100 ರೂಪಾಯಿ ನಿಮ್ಮ ಮನೇಲಿ ಎತ್ತಿಟ್ಬಿಟ್ಟು 100 ರೂಪಾಯಿ 900 ರೂಪಾಯಿ ಎತ್ಕೊಂಡು ತಗೋಬೋದು. ಒಂದೊಂದು ದೇವಸ್ಥಾನಕ್ಕೆ ಮಂಗಳಾರತಿ ಹಾಕೋದು ಬದಲು ಮೇನ್ ಅರ್ಚಕರ ಕೈ ಕೊಟ್ಬಿಡೋದು, ನಮ್ಗೆ ನೀಟಾಗಿ ನೋಡಿ ಕಳ್ಸಪ್ಪ ಅಂತ.
ಅವ್ರು 100 ರೂಪಾಯಿ ಕೊಟ್ಟರು, ಇವರು ನೀವು ಬೇಕಾದ್ರೆ 500 ರೂಪಾಯಿ ಹಾಕಿದ್ರೆ ಎಷ್ಟು ಬೇಕಾದ್ರೆ ಹಾಕಿ, 1000 ರೂಪಾಯಿ ಹಾಕಿದ್ರೆ ಇರ್ಬೋದು, ನಮಗೆ ಬೇಕಲ್ಲ, 100 ರೂಪಾಯಿ ಹೆಚ್ಚಿಡಿ ಅಂತ ನಾನು ಹೇಳ್ತಾ ಇದ್ದೀನಿ. ಮನೆಯಿಂದ ಬರ್ಬೇಕಾದ್ರೆ ಅದನ್ನು ತಗೊಬರ್ರಿ. ಈ ಸರಿ ನೀವು ನವಗ್ರಹ ಶಾಂತಿನ ಮಾಡಿಸಿದ್ರೆ 100% 7 ಜನ್ಮಕ್ಕೆ ಶಾಂತಿ ಮಾಡಿಸ್ದಂಗಿರುತ್ತೆ. ಯಾಕಂದರೆ ನಾನು ಹಲವಾರು ಸರಿ ಹೇಳ್ತಾ ಇದ್ದೆ, ನನಗೆ ನಿಜವಾಗ್ಲೂ ಗೊತ್ತಿಲ್ಲ ನನ್ನ ಸಕ್ಸಸ್ಸು ಹೇಗಿತ್ತು ಅಂದರೆ, ನಾನು ಕುಡಿಯೋಕ್ಕೆ ನೀರು ಟೈಮ್ ಇರಲ್ಲ, ಕುಡಿಯೋಕ್ಕೆ ನೀರು ಟೈಮ್ ಇರಲ್ಲ, ಅಷ್ಟು ನನ್ನ ಸಕ್ಸಸ್ ಇವತ್ತು ಕೂಡ ಅದಿದೆ. ನಾನು ನವಗ್ರಹ ಟೆಂಪಲ್ಗೆ ಹೋಗ್ತಾನಲ್ಲ, ನನಗೆ ಇವಾಗ ಏನು ಅನಿಸ್ತಂದರೆ, ದುಡ್ಡು ಶಾಶ್ವತ ಅಲ್ಲ, ನಾವು ಶಾಶ್ವತ ಅಲ್ಲ, ನೆಮ್ಮದಿಗಿರೋದು ದೊಡ್ಡ ಶಾಶ್ವತ ಅಂತ. ನೆಮ್ಮದಿ ಬೇಕು, ನೆಮ್ಮದಿ. ನಾನು ಮುಂಚೆ ಹೇಳಿದೆ ಜ್ಯೋತಿಷ ನಿಲ್ಲಿಸ್ತೀನಿ, ನನಗೆ ಬೇಡ, ನನಗೆ ಸಾಕಾಗೈತೆ ಅಂತ ಹೇಳ್ತಾ ಇದ್ದೆ. ಏನೋ ನನ್ನ ದೇವರು, ನಾನು ನಂಬಿರೋಂಥ ಬ್ರಹ್ಮ ಇಲ್ಲ ನೀನು ಮಾಡಬೇಕು ಅಂತ ಏನೋ ಸಣ್ಣ ಅಡಚಣೆಯಿಂದ ನಾನು ಕಂಟಿನ್ಯೂ ಮಾಡಿಸ್ತಾ, ಇವಾಗ ನಾನು ನೆಕ್ಸ್ಟ್ 7 ಸಬ್ಜೆಕ್ಟ್ಗಳು ಇನ್ಯಾರೂ ಜೀವನದಲ್ಲಿ ಕಲಿಯೋಕ್ಕೂ ಆಗಲ್ಲ, ಅದನ್ನ ಹೇಳು ಕೂಡ ನೋಡೋಕ್ಕಾಗಲ್ಲ, ಆ ಥರ ಸಬ್ಜೆಕ್ಟ್ಗಳನ್ನ ಇನ್ನು ಸ್ಟಾರ್ಟ್ ಮಾಡೋದು. ಇವಾಗೆಲ್ಲ ಆಲ್ಮೋಸ್ಟ್ಲಿ ಮನೇಲಿ ನನ್ನ ಫೈಲ್ ಇದೆ. ಕರ್ನಾಟಕದಲ್ಲಿ ನಿಮ್ಮಲ್ಲಿ ಹೆಂಗೆ ಗಣಪತಿನ ಆರಾಧನೆ ಮಾಡ್ತೀರೋ ಹಂಗೆ ಆರ್ಯವರ್ಧನ್ ಫೈಲ್ ಇದೆ. ಇದರಲ್ಲಿ ಕಾಪಿಗಳು ಮಾಡೋರು ಎಷ್ಟೋ ಜನ ಇದ್ದಾರೆ. ಏನು ಬೇಜಾರಿಲ್ಲ, ಯಾಕಂದರೆ ನೋಡ್ರಿ 2 ಜಡೆ ಸೇರಿದ್ರೆ ಊರೇ ಡಿಸ್ಟರ್ಬ್ ಮಾಡುತ್ತೆ, ಅಂಥವೆಲ್ಲ ನಡೀತವೆ, ಅವಕ್ಕೆಲ್ಲ ತಲೆ ಕೆಡಿಸ್ಕೊಬೇಡೋದು. ಗುರುಜಿ, ಇನ್ನೊಂದು ಪ್ರಶ್ನೆ ಕೇಳಲೇಬೇಕು. ನಾವು ಅನೇಕ ಜ್ಯೋತಿಷಿಗಳನ್ನ ನೋಡಿದೀವಿ, ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅಬ್ಬಬ್ಬಾ ಅಂತವ್ರ ಅಭಿಮಾನಿಗಳಿಗೆ ಕ್ಲಾಸಸ್ನ ಮಾಡುವ ಮೂಲಕ ಅಭಿಮಾನಿಗಳಿಗೆ ತಮ್ಮ ವಿದ್ಯೆಯನ್ನ ದಾನ ಮಾಡ್ತಾರೆ. ನೀವು ಆ ಒಂದು ಕಾರ್ಯವನ್ನ ಕೂಡ ಮಾಡಿದ್ರಿ. ಜೊತೆಗೆ ನಿಮ್ಮ ಅಭಿಮಾನಿಗಳಿಗೆ ಭದ್ರಕಾಳಮ್ಮ ದೇವಸ್ಥಾನಕ್ಕೆ ಇತ್ತೀಚೆಗೆ ಕರ್ಕೊಂಡು ಹೋಗಿ ಬಂದಿದ್ದೀರಾ, ಈಗ ನವಗ್ರಹ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀರಾ. ಈ ರೀತಿಯ ಒಂದು ಯೋಚನೆ ನಿಮ್ಗೆ ಹೇಗೆ ಮೂಡ್ತು ಅಂತ ಗುರುಜಿ? ನಾನು ಕರ್ನಾಟಕದಲ್ಲಿ ಯಾವ ಜ್ಯೋತಿಷರ ಮನೆಗೂ ಹೋಗಿರಲ್ಲ, ಯಾರು ಬಾಗಿಲನ್ನು ತೊಟ್ಟಿದವನಲ್ಲ. ನಾನು ಕ್ಲಾಸ್ ಮಾಡ್ಬೇಕಾದ್ರೆ ಹೊಟ್ಟೆ ಕಿಚ್ಚ ಜ್ಯೋತಿಷರು, ಬುಲ್ಡೆ ಜ್ಯೋತಿಷರು, ಅವ್ರ ಫ್ಯಾಮಿಲಿ, ಮತ್ತು ಇಲ್ಲಿರೋ ಕಿತ್ತೋಗಿರೋ ಒಂದು 4-5 ಸೇರ್ಕೊಂಡು ಇವರೆಲ್ಲ ಟೀಮ್ ಮಾಡಿ ಫೇಸ್ಬುಕ್ಕಲ್ಲಿ ಮುಂಚೆಲ್ಲ ಹಾಕಿ, ನಾನು ಗೊತ್ತಿಲ್ಲ, ನಾನು ಒಂದೇ ಪ್ರೋಗ್ರಾಮ್ ಮಾಡ್ತಾಯಿದ್ದು. ಅಲ್ಲಿ ಮಾರ್ಕೆಟ್ ಅವ್ರಿಗೆ ಹೇಳಿದೆ, ಸರ್ ನೋಡಿ ಸರ್ ಹೆಂಗೆ ಫೇಸ್ಬುಕ್ಕಲ್ಲಿ ಹಾಕಿವನೆ ನೀವು ಹಂಗೆ. ನಾನು ನನ್ನ ಹೊರಟು ಮಾತು ನಿನ್ನ ನಮ್ಮನ್ನಂತೆಲ್ಲ ಬೈದ್ಬಿಟ್ಟೆ ಅವನಿಗೆ. ಡೈರೆಕ್ಟಾಗಿ ಹೋಗಿದೆ, ನನ್ನೇನು ಬೇಜಾರೆಲ್ಲ ಹೋಗಿದೆ. ಅದಾದಮೇಲೆ ಎಲ್ಲ ಒಂದು ಟೀಮ್ ಇದ್ರಲ್ಲ, ಎಲ್ಲ ಒಡ್ಗಟ್ಟಾದರು. ನನಗೇನು ಬೇಜಾರಿಲ್ಲ ರೀ, ನನ್ನ ಸಬ್ಜೆಕ್ಟು ನನಗೆ ಹಿಂಗೆ ಆಗುತ್ತೆ, ಹಿಂಗೆ ಆಗುತ್ತೆ ನಂಗೆ ಮುಂಚೆಲ್ಲೇ ಗೊತ್ತಿದ್ದೇನು ಈ ಪ್ರಪಂಚದಲ್ಲಿಲ್ಲ. ಈ ಸರಿ ನವಗ್ರಹ ಟೆಂಪಲ್ ಯಾರು ಬರ್ತಿರೋ ನೀವು ಪುಣ್ಯ ಮಾಡಿರಿ. ನಾನು ಹೇಳಿದ್ನಲ್ಲ, ನನ್ನ ಮೇಲೆ ಎಗನೆಸ್ಟ್ ಆಗಿರೋರು ಬರ್ಬೋದು, ಪಾಸಿಟಿವ್ ಆಗಿರೋ ಬರ್ಬೋದು. ದೇವ್ರು ನೋಡೋಕ್ಕೆ ಯಾರು ಸಂಬಂಧಗಳೇನಿಲ್ಲ, ಒಂದೇ ಸಂಬಂಧ ಭಕ್ತಿ. ಆ ಭಕ್ತಿ ದೇವ್ರ ಮುಂದೆ ಹೋಗುತ್ತೆ, ಆ ಒಂದು ಪುಣ್ಯ ನಿಮಗೆ ಬಂದೇ ಬರುತ್ತೆ. ಗುರುಜಿ, ಇನ್ನ ನಾನು ಹೆಸರು ಹೇಳೋದಕ್ಕೆ ಇಷ್ಟಪಡಲ್ಲ, ಆದ್ರೆ ಏನೂ ಅಲ್ಲದ ಒಬ್ಬ ನಟ ಇವತ್ತು ಸ್ಯಾಂಡಲ್ವುಡ್ ನಲ್ಲಿ ದಿಗ್ಗಜ ಆಗಿದ್ದಾನೆ ಅಂತಾನೆ ಹೇಳ್ಬೋದು. ನಿಮ್ಮಿಂದ ಒಂದು ಹೆಸರನ್ನ ಬದಲಾವಣೆ ಮಾಡಿಸ್ಕೊಂಡು ಈ ರೀತಿಯ ಹೆಸರು ಬದಲಾವಣೆ ಮಾಡಿ ಅನೇಕ ಜನರಿಗೆ ಒಂದು ಒಳ್ಳೆಯ ಬಾಳನ್ನ ಕೊಟ್ಟಿದ್ದೀರಾ. ಸೊ ಗುರುಗಳೇ, ಇವಾಗ ನೀವು ನಡೆಸುವಂತ ಕ್ಲಾಸಸ್ ನಲ್ಲಿ ಈ ಚೇಂಜ್ ಆಫ್ ನೇಮ್ಸ್ ಅನ್ನೋ ಒಂದು ವಿದ್ಯೆ ಕೂಡ ಅವರಿಗೆ ಕಲಿಸ್ಕೊಡ್ತೀರಾ ನಿಮ್ಮ ಸ್ಟೂಡೆಂಟ್ಸ್ಗೆ ಅಂತ ಗುರುಜಿ? ಎಲ್ಲ ಮಾಡ್ಕೊಟ್ಟಿದ್ದೀನಿ. ಅದೊಂದು ಸಬ್ಜೆಕ್ಟ್ ನಾನು ಕಲಿಬೇಕಾದ್ರೆ ನಾನು ಹೇಳ್ಬೇಕಾದ್ರೆ ಸಬ್ಜೆಕ್ಟ್. ನೀವು ಬರೀ ನಟರೇ ಅಲ್ಲ, MLAಗಳಿಗೆಲ್ಲ ನನ್ನ ಹೆಸರು ಚೇಂಜ್ ಮಾಡಿ ಗೆದ್ದಿರೋರು ಉಂಟು. MLA, ಕಾರ್ಪೆಂಟ್ರಲ್ಲ. ನಾನು ಇವತ್ತರೆಗೂ ಒಬ್ಬರನ್ನೂ ಬೆಳೆಸ್ಕೊಂಡಿಲ್ಲ, ನನಗದು ಗೊತ್ತಿಲ್ಲ. ನನಗೆ ಗೊತ್ತಿರೋದು ಒಂದೇ ಗ್ರಹಗಳು ಬಿಟ್ಟರೆ ನನಗೆ ಯಾರು ಸುಪ್ರೀಂ ಯಾರು ಅಲ್ಲ. ಯಾಕಂದರೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಈ ಒಂದು ನವಗ್ರಹ ಶಾಂತಿನ ಈ ಸರಿ ಬರೋರು ಪುಣ್ಯ ಮಾಡಿರ್ತಾರೆ. ಅದು ರಾವು ಟೆಂಪಲಲ್ಲಿ ನಾವು ಹೋಗ್ಬಿಟ್ರೆ ನಮ್ಮ ಹಿಂದೆನೇ ಎಲ್ಲ ಇರ್ತಾರೆ. ಶನೇಶ್ವರನ್ ಟೆಂಪಲ್ ನೀವು ಹೋಗ್ಬಿಟ್ರೆ ಪುರೋಹಿತ್ ಎಲ್ಲ ನಮ್ಮ ಹಿಂದೆ ಇರ್ತಾರೆ. ಕೇತು ಟೆಂಪಲ್ಲಿ ಅವರು 2-3 ಜನ ಸರ್ ನಾನು ಮಾಡ್ಕೊಡ್ತೀನಿ ಅಂತ. ನನ್ನ ಫೇವ್ರೆಟ್ ಶನೇಶ್ವರನ್ ಟೆಂಪಲ್ಲು. ನನಗೆ ಇಷ್ಟವಾದ ದೇವರು ಶುಕ್ರಗ್ರಹ. ಯಾಕಂದರೆ ಜಗತ್ತಲ್ಲಿ ಶುಕ್ರನಷ್ಟು ನೆಮ್ಮದಿ. ಸಿನಿಮಾ ರಂಗ, ರಾಜಕೀಯ ಎಲ್ಲದಕ್ಕೂ ದುಡ್ಡು ಬೇಕು. ದುಡ್ಡು ಕೊಡೋನು ಯಾರು? ಬುಧನ ಇಲ್ಲ, ಶನಿನ ಇಲ್ಲ, ರಾಹುನ ಇಲ್ಲ, ಕೇತುನ ಇಲ್ಲ, ಗುರುನ ಇಲ್ಲ. ನೋಡ್ರಿ, ಗುರು ದಶೆ 30 ವರ್ಷದ ಮೇಲೆ ನಡೆದ್ರೆ ಅದು ಪ್ರಯೋಜನ ಇಲ್ಲ. ಗುರುದಶೆ 30-35 ವರ್ಷದ ಮೇಲೆ ನಡೆದ್ರೆ ಅದು ಪ್ರಯೋಜನ ಇಲ್ಲ. 30 ವರ್ಷ ಒಳಗಡೆ ನಡೆದ್ರೆ ಅದು ಗುರುದಶೆ ಸೂಪರ್. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಅದೇ 30 ವರ್ಷ ಒಳಗಡೆ ರಾಹು ದಶೆ ನಡೆದ್ರೆ ಅವನ ಜೀವನ ಬರ್ವತ್ತು ಅವನ ಕರ್ಮ ಅವನು ಅನುಭವಿಸ್ಬೇಕು. ರಾಹು ದಶೆ ಅವನು ಹಾಳು ಮಾಡೋಗುತ್ತಾನೆ. ಅದೇ ರಾಹು ದಶೆ ಅವನ ಸಕ್ಸಸ್ ವ್ಯವಹಾರದ ಜ್ಞಾನ ಟೈಮಲ್ಲಿ ಬರಬೇಕು. ವ್ಯವಹಾರದ ಜ್ಞಾನ ಟೈಮಲ್ಲಿ ಬಂದಾಗ ಬ್ರಿಲಿಯಂಟಾಗಿ ಕ್ಲಿಕ್ ಆಗ್ತಾರೆ. ಖಂಡಿತಲ್ಲೂ ಕೂಡ ಹೇಳ್ತಾ ಇದ್ದೀನಿ, ಅಷ್ಟು ಯೋಗಗಳಿರ್ತವೆ ನವಗ್ರಹ ಟೆಂಪಲಲ್ಲಿ. ನವಗ್ರಹ ಶಾಂತಿನ ನೀವು ಮಾಡಿಸಾಗ ಅದ್ರ ಫಲಗಳು ಜಾಸ್ತಿ. ಯೋಗಗಳನ್ನ ನೋಡ್ತೀರಾ ನೀವು, ಒಂದೊಂದು ಫೋಟೋಗಳು ನೋಡ್ತೀರಾ. ಇದು ಶುಕ್ರ ಗ್ರಹ, ಇದು ರಾಹು ಗ್ರಹ. ನಿಜವಾದ ರಾಹು ಟೆಂಪಲ್ ಹಿಂಗೆ ಇರೋದು. ಹಾಗಾಗಿ ಅದ್ರ ಪುಣ್ಯ ನೀವು ನೋಡಿದ್ರ ಬಹಳ ವಿಶೇಷವಾಗಿ ರಾಹು ಕೇತುನ ನೀವು ನೋಡ್ತಾ ಇದ್ದೀರಾ. ಬಹಳ ವಿಶೇಷವಾಗಿ ಈ ರಾಹು ಶಾಂತಿ ಮಾಡ್ತಾರೆ. ಅದ್ರ ಫಲಗಳು ಜಾಸ್ತಿ, ಸಕ್ಸಸ್ ಜಾಸ್ತಿ ಕಾಣ್ತೀರಾ. ನೀವು ವರ್ಷಕ್ಕೆ ಒಂದೊಂದ್ಸರಿ ಅದನ್ನು ರೀಚಾರ್ಜ್ ಮಾಡಬೇಕು. ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನೋಡಿ, ಗ್ರಹಗಳು ಒಂಥರ ATM ಕಾರ್ಡ್ ಇದ್ದಂಗೆ. ನಿಜವಾಗ್ಲೂ ಕೂಡ ನೀವು ಹೋದ್ರೆ ನೀವು ಎಷ್ಟು ಬೇಕಾದ್ರೂ ರೀಚಾರ್ಜ್ ಮಾಡ್ಕೋಬೋದು. ಅಂದರೆ ಅಕೌಂಟಿಂದ ಎಷ್ಟು ಬೇಕಾದ್ರೂ ತಗೋಬೋದು.
ಗುರುಜಿ, ಇನ್ನ ನೀವು ನಿಮ್ಮ ಕ್ಲಾಸಸ್ ಮಾಡಿರುವಂತಹ ಬುಕ್ಸ್ಗಳು ಕೂಡ ಇದೆ, ಹಾಗೇನೆ ಫೈಲ್ಸ್ ಕೂಡ ಇರುವಂತದ್ದು, ಹಾಗೆ ಆಡಿಯೋ ಮತ್ತು ವಿಡಿಯೋ ಏನಾದ್ರೂ ರಿಲೀಸ್ ಮಾಡೋ ಒಂದು ಐಡಿಯಾ ಇದೆಯಾ ನಿಮ್ಮ ಅಭಿಮಾನಿಗಳಿಗೋಸ್ಕರ ಅಂತ ಗುರುಜಿ? ಇಲ್ಲ, ಮುಂಚೆ ಹಲವಾರು ವಿಡಿಯೋ ಎಲ್ಲಾರ ಮೇಲೂ ರೆಕಾರ್ಡ್ ಮಾಡಿಟ್ಟೆ. ಕರ್ನಾಟಕದಲ್ಲಿ ಎಲ್ಲರೂ ಜ್ಯೋತಿಷ ಬಿಟ್ಟು ನಮ್ಮ ಮನೇದು ಎಲ್ಲ ರೆಕಾರ್ಡಿಂಗ್ ಇತ್ತು. ಆದರೆ ಇವಾಗ ಏನಾಯ್ತು ಗೊತ್ತಾ, ಎಷ್ಟೋ ಜನಕ್ಕೆ ಕೆಲಸ ಇಲ್ಲ, ಏನೂ ಇಲ್ಲ, ಅವ್ರಿಗೆ ಗೊತ್ತಿಲ್ಲ. ಮತ್ತೆ ಬೆಳೆದಿರೋರು ಇವ್ರಿಗೆಲ್ಲ ಏನಂದ್ರೆ ಇದೊಂದು ಸಬ್ಜೆಕ್ಟನ್ನ ವೃತ್ತಿ ಮಾಡ್ಕೊಂಡ್ಬಿಡ್ತಾರೆ. ಅಲ್ಪ ಸ್ವಲ್ಪ ನಾನು ಎಷ್ಟೋ ಸರಿ ಹೇಳ್ತೀನಿ ನಮ್ಮ ಸ್ಟೂಡೆಂಟ್ಗಳಿಗೆ, ಏನು ಮಾತಾಡಬೇಡ್ರಿ ಅಂತ. ತುಂಬ ಜನ ಸುಮ್ಮನೆ ಅದು ಗೆದ್ದು ಬಿಡುತ್ತೆ, ಇದು ಗೆದ್ದು ಬಿಡುತ್ತೆ, ಫೇಸ್ಬುಕ್ಕಲ್ಲಿ ಹಾಕ್ತಾರೆ. 4 ಮಾತಾಡೋದು ದೊಡ್ಡದಲ್ಲ. ಒಂದನ್ನು ಮಾತಾಡ್ಬೇಕಾದ್ರೆ 10 ಸರಿ ಯೋಚನೆ ಮಾಡ್ಬೇಕಾಗುತ್ತೆ ಸಬ್ಜೆಕ್ಟು, ಖಂಡಿತ ಕೂಡ. ಹಾಗಾಗಿ 100% ಇವಾಗ ನನ್ನ ಚೇಂಬರಲ್ಲಿ ಕೂಡ ನನ್ನ ಚೇಂಬರಲ್ಲಿ ಜ್ಯೋತಿಷ ಹೇಳ್ಬೇಕಾದ್ರೆ ಒಬ್ಬರು ಅಸಿಸ್ಟೆಂಟ್ ಇಟ್ಕೊಂಡಿದ್ದೆ. ಅವರು ಕೂಡ ಬೇರೆ ಜ್ಯೋತಿಷರ ಆಫೀಸರು ಹೋಗಿ ಅವರು ಉದ್ಧಾರ ಆಗೋಕ್ಕೆ ಟ್ರೈ ಮಾಡಿದ್ರು. ಅದಕ್ಕೆ ಯೋಚನೆ ಮಾಡಿ ನಮ್ಮ ಮೊನ್ನೆ ಭದ್ರಾಕಳೆಮ್ಮಗೆ ಓಟ್ ಬಂದೆ. ಭದ್ರಾಕಳೆಮ್ಮಗೆ ಹೋಗಿ ಬಂದಮೇಲೆ ನಾನು ನಮ್ಮ ಆಫೀಸಲ್ಲಿ ಕಳ್ತನ ಮಾಡೋಂಥ ಹುಡುಗರು ಮತ್ತೆ ಕೆಲಸ ಕೇಳಿದ್ರು ಕೊಟ್ಟೆ. ಏನು ಹೊತ್ಕೋಗ್ಬಿಡ್ತಾರೆ ಇದ್ರಿದ್ಕಂತ ಮತ್ತೆ ನೋಡಿದ್ರೆ ಮತ್ತೆ ಕತ್ಕೋಗಿದ್ದಾರೆ. ನೋಡಿದ್ರೆ ಭದ್ರಾಕಳೆಮ್ಮನ ದರ್ಶನ ಮಾಡಿ ಬರ್ತಾ ಇದ್ದೀನಿ, ವಿಷಯಗಳೆಲ್ಲ ಕಿವಿಗೆ ಹೋದು. ಬೆಳಗ್ಗೆ ಬಂದಿದ ತಕ್ಷಣ ಅವ್ನಿಗೆ ಮನೆ ಮಾಡೋಕೆ ಅಡ್ವಾನ್ಸ್ ಕೊಟ್ಟಿದ್ದೆ. ಅವ್ ಬಂದು 11 ಗಂಟೆ, ಬಾಯಲ್ಲಿ ನೀನು ಪರ್ಸ್ ಕೊಡಿಲ್ಲ ಅಂದ್ರೆ ನೋಡಿ ದುಡ್ಡು ಅಲ್ಲೇ ಇತ್ತು, ನೀನು ಇವತ್ತು ತಗೊಂಡು ಹೋಯ್ತಾರ ನೀನು ಸಾಕು ಅಂತ ಹೇಳಿದೆ. ಯಾಕಂದ್ರೆ ಮತ್ತೆ ಕರೆದಾಗಲೂ ಬುದ್ಧಿ ಬಂದಿರೋದ್ರೆ ತಪ್ಪಾಗುತ್ತೆ ಅಂತ ಈ ಸರ್ ನವಗ್ರಹ ಟೆಂಪಲ್ಗೆ ಬರೋದು ಕಲೀರಿ ಕರ್ಕೋಗೋದು ನಂದು. ಗುರುಜಿ, ನಿಮ್ಮ ಹತ್ರ ಮಾತಾಡೋದು ಮತ್ತಷ್ಟಿದೆ, ಆದ್ರೆ ಒಂದು ಬ್ರೇಕ್ ತಗೋಬರೋಣ. ವೀಕ್ಷಕರೇ, ಆರ್ಯವರ್ಧನ್ 159 ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಮತ್ತೊಂದು ಚಿಕ್ಕ ಬ್ರೇಕ್. ವಿರಾಮದ ಬಳಿಕ ಮತ್ತೆ ಆರ್ಯವರ್ಧನ್ 159 ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರುಜಿ, ಅನೇಕ ವಿಚಾರಗಳ ಬಗ್ಗೆ ಮಾತಾಡಿದ್ರೆ, ಈಗ ನಾಳೆ 17ನೇ ತಾರೀಕು ಯಾವ ರೀತಿ ಇದೆ, ಯಾರೆಲ್ಲರಿಗೂ ಒಳಿತಾಗತ್ತೆ ಅನ್ನೋದು ತಿಳಿಸ್ಕೊಡಿ. ನೋಡಿ, ನಾಳೆ ಹುಟ್ಟೋದು 17ನೇ ತಾರೀಕು. ಎಲ್ಲ ಲೆಟ್ರಿಂದಲೂ ನೇಮ ನೀಡಬಹುದು. ಅದರಲ್ಲಿ ತುಂಬ ಪವರ್ಫುಲ್ ಲೆಟ್ರು MSR, ಸಖತ್ ಪವರ್ಫುಲ್ ಲೆಟ್ರು. ನಾಳೆ 1ನೇ ತಾರೀಕು, 10ನೇ ತಾರೀಕು, 19ನೇ ತಾರೀಕುವರೆಗೆ ದಿನ ತುಂಬ ಚೆನ್ನಾಗಿದೆ. ನಾಳೆ 2, 11, 20, 29ನೇ ತಾರೀಕುವರೆಗೂ ದಿನ ತುಂಬ ಚೆನ್ನಾಗಿದೆ. ನಾಳೆ 3ನೇ ತಾರೀಕಲ್ಲಿ ಯಾರು ಹುಟ್ಟಿರಾ, 12ನೇ ತಾರೀಕಲ್ಲಿ ಯಾರು ಹುಟ್ಟಿರಾ, 21ನೇ ತಾರೀಕಲ್ಲಿ ಯಾರು ಹುಟ್ಟಿರಾ, 30ನೇ ತಾರೀಕು ಅವ್ರಿಗೂ ದಿನ ತುಂಬ ಚೆನ್ನಾಗಿದೆ. ನಾಳೆ 4ನೇ ತಾರೀಕು ಹುಟ್ಟಿದವ್ರಿಗೂ ತುಂಬ ಚೆನ್ನಾಗಿದೆ. 13ನೇ ತಾರೀಕುವರೆಗೆ ಅಷ್ಟು ಚೆನ್ನಾಗಿಲ್ಲ. 13ನೇ ತಾರೀಕುವರೆಗೂ ಪರವಾಗಿಲ್ಲ. ಆದರೆ 22, 31ನೇ ತಾರೀಕುವರೆಗೆ ಚೆನ್ನಾಗಿದೆ. ನಾಳೆ 5ನೇ ತಾರೀಕುವರೆಗೆ ತುಂಬ ವಿಶೇಷವಾಗಿ 5 ಮತ್ತು 14, 23ನೇ ತಾರೀಕುವರೆಗೆ ದಿನ ಚೆನ್ನಾಗಿದೆ. ನಾಳೆ 6, 15, 24 ಸಖತ್ತಾಗಿದೆ ದಿನ. ತುಂಬ ಹುಷಾರಾಗಿ ಹ್ಯಾಂಡಲ್ ಮಾಡಿ, ತುಂಬ ಚೆನ್ನಾಗಿರ್ತೀರ. ನಾಳೆ 6 ಆದಮೇಲೆ ನಾಳೆ 7ನೇ ತಾರೀಕುವರೆಗೂ ದಿನ ತುಂಬ ಚೆನ್ನಾಗಿದೆ. 7, 16, 25ನೇ ತಾರೀಕುವರೆಗೂ ಚೆನ್ನಾಗಿದೆ. ನಾಳೆ ಯಾರಿಗಾರು ತುಂಬ ಕೆಟ್ಟದಿರೋದು 8ನೇ ತಾರೀಕುವರೆಗೂ, ಒಬ್ಬರಿಗೆ ಮಾತ್ರ 8ನೇ ತಾರೀಕುವರೆಗೂ ಹುಷಾರಾಗಿರಿ, ತುಂಬ ಒಳ್ಳೇದಾಗಲ್ಲ. ನಾಳೆ 8 ತುಂಬ ಕೆಟ್ಟದ್ದು. ಹಾಗಾಗಿ 8ನ ನೀವು ಅವಾಯ್ಡ್ ಮಾಡಿದ್ರೆಲ್ಲ ತುಂಬ ಒಳ್ಳೇದಾಗುತ್ತೆ. ಆದರೆ 17ನೇ ತಾರೀಕು, 26ನೇ ತಾರೀಕುವರೆಗೂ ಚೆನ್ನಾಗಿದೆ. ನಾಳೆ 9ನೇ ತಾರೀಕು ಮತ್ತು ಬಹಳ ವಿಶೇಷವಾಗಿ 18ನೇ ತಾರೀಕುವರೆಗೆ ದಿನ ಚೆನ್ನಾಗಿಲ್ಲ. 27ನೇ ತಾರೀಕು ನಾಳೆ ದಿನ ತುಂಬ ಚೆನ್ನಾಗಿದೆ. ನಾಳೆ ನಕ್ಷತ್ರದಕ್ಕಿಂತಲೂ ಕೂಡ ನಾಳೆ ಕಾಸ್ಟ್ಯೂಮ್ ತುಂಬ ಪವರ್ಫುಲ್ ಅಂತ. ಕಾಸ್ಟ್ಯೂಮ್ ನಾಳೆ ಒಳ್ಳೆ ಕಲರು ಹಸಿರು ಮತ್ತು ವೈಟು, ರೆಡ್ಡು, ಬ್ಲೂ ಕಲರ್ ಬಣ್ಣ ತುಂಬ ಚೆನ್ನಾಗಾಗುತ್ತೆ. ನಾಳೆ ಇಷ್ಟವಾದ ದೇವರು ಆಂಜನೇಯ ಸ್ವಾಮಿನ ಆರಾಧನೆ ಮಾಡ್ಬೋದು ಮತ್ತು ವಿಷ್ಣುನ ಆರಾಧನೆ ಮಾಡ್ಬೋದು. ನಾಳೆ ಪವರ್ಫುಲ್ ಅಂತ ನಕ್ಷತ್ರ ಯಾರಿಗೆ ಚೆನ್ನಾಗಿದೆ, ಯಾರಿಗೆ ಚೆನ್ನಾಗಿಲ್ಲ ಅಂತ ತಿಳಿಸ್ಕೊಡ್ತೀನಿ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನಾಳೆ ಭಾಳ ಚೆನ್ನಾಗಿ ಅಶ್ವಿನಿ, ಮಖ, ಮೂಲ ನಕ್ಷತ್ರಕ್ಕೆ, ಇವು ಕೇತು ನಕ್ಷತ್ರದಲ್ಲಿ ಹುಟ್ಟಿದವರು ದಯವಿಟ್ಟು ಹುಷಾರಾಗಿದ್ದರೆ ನಾಳೆ ತುಂಬ ಒಳ್ಳೆಯದಾಗುತ್ತೆ. ನಾಳೆ ಭರಣಿ, ಪುಬ್ಬ, ಪೂರ್ವಾಷಾಢ ನಕ್ಷತ್ರ, ಇದು ಶುಕ್ರ ನಕ್ಷತ್ರ, ಇವರಿಗೆ 1000% ತುಂಬ ಚೆನ್ನಾಗಿದೆ. ಖಂಡಿತ ಶುಭ ಫಲನ ಕಾಣ್ತೀರಾ. ನಾಳೆ ಕೃತಿಕಾ, ಉತ್ತರಾಷಾಢ ನಕ್ಷತ್ರ, ನೋಡಿ ಇವೆಲ್ಲ ರವಿ ನಕ್ಷತ್ರ ಅಂತ ಹೇಳುತ್ತೆ. ತುಂಬ ಹುಷಾರಾಗಿರಿ ರವಿ ನಕ್ಷತ್ರ ಹುಡ್ತಾರು. ನಾಳೆ ರೋಹಿಣಿ, ಹಸ್ತ, ಶ್ರವಣ ನಕ್ಷತ್ರ, ಚಂದ್ರನ ನಕ್ಷತ್ರ ಹುಡ್ತವ್ರಿಗೆ ನಾಳೆ 100% ಚೆನ್ನಾಗಿದೆ. ನಾಳೆ ಮೃಗಶಿರ, ಚಿತ್ತ, ಧನಿಷ್ಠ ನಕ್ಷತ್ರ, ಕುಜಿನ ನಕ್ಷತ್ರದ ಜನ್ಮ ತಾಳಿರೋರಿಗೆ ನಾಳೆ ಚೆನ್ನಾಗಿಲ್ಲ ಟೈಮು, ಹುಷಾರಾಗಿ ಹ್ಯಾಂಡಲ್ ಮಾಡಿ. ನಾಳೆ ರಾಹು ನಕ್ಷತ್ರದಲ್ಲಿ ಯಾರ್ಯಾರು ಹುಟ್ಟಿದ್ರ, ಆರಿದ್ರ, ಸ್ವಾತಿ, ಶತಭಿಷ ನಕ್ಷತ್ರ, ಇವರಿಗೆ 1000% ತುಂಬ ಚೆನ್ನಾಗಿದೆ. ನಾಳೆ ತುಂಬ ಮುಟ್ಟಿದ್ದೆಲ್ಲ ಶುಭಫಲವನ್ನು ಕಾಣ್ತೀರಾ. ನಾಳೆ ಧೈರ್ಯವಾಗಿ ಕಷ್ಟಪಡಿ, ತುಂಬ ಒಳ್ಳೆಯದಾಗುತ್ತೆ. ನಾನು ಕೂಡ ರಾಹು ನಕ್ಷತ್ರದಲ್ಲಿ ಜನನವಾಗಿದ್ದೀನಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ತುಂಬ ಶುಭಫಲವನ್ನು ಕಾಣ್ತೀರಾ. ನಾಳೆ ಪುನರ್ವಸು, ವಿಶಾಖ, ಪೂರ್ವಭಾದ ನಕ್ಷತ್ರಗಳಿಗೆ ನಾಳೆ ಅಷ್ಟು ದಿನ ಚೆನ್ನಾಗಿಲ್ಲ, ಹುಷಾರಾಗಿ ಹ್ಯಾಂಡಲ್ ಮಾಡಿ. ನಾಳೆ ಪುಷ್ಯ, ಅನುರಾಧ, ಉತ್ತರಾಭಾದ ನಕ್ಷತ್ರ, ಶನಿ ನಕ್ಷತ್ರದವರಿಗೂ ಕೂಡ ನಾಳೆ ಟೈಮ್ ತುಂಬ ಚೆನ್ನಾಗಿದೆ. ನಾಳೆ ಆಶ್ಲೇಷ, ಜ್ಯೇಷ್ಠ, ರೇವತಿ ನಕ್ಷತ್ರ,
ಬುಧನ ನಕ್ಷತ್ರ ಹುಟ್ಟಿದವ್ರಿಗೆ ನಾಳೆ ಟೈಮು ಅಷ್ಟು ಚೆನ್ನಾಗಿಲ್ಲ. ತುಂಬಾ ಅಂದ್ರೆ ಒಂದು 100% ಚೆನ್ನಾಗಿದೆ. ಖಂಡಿತ ಕೂಡ ತುಂಬಾ ಶುಭ ಫಲವನ್ನು ಕಾಣ್ತೀರಾ. ನಾಳೆ ರಾಶಿ ಭವಿಷ್ಯ ಹೇಗಿರುತ್ತೆ ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ. ನಾಳೆ ಮೊದಲಿಗೆ ಮೇಷ ರಾಶಿಗೆ ಚಂದ್ರ 11ನೇ ಮನೆಯಲ್ಲಿದ್ದಾನೆ, 11ನೇ ಮನೆಯಲ್ಲಿ ಕೇತು ಗ್ರಹ ಇದ್ದಾನೆ, 9ನೇ ಮನೆಯಲ್ಲಿ ಶನಿ ಇದ್ದಾನೆ, ರಾಶಿಯಲ್ಲಿ ಶುಕ್ರ ಗ್ರಹ ಇದ್ದಾನೆ, 2ನೇ ಮನೆಯಲ್ಲಿ ಬುಧ ಇದ್ದಾನೆ. ಖಂಡಿತ ಕೂಡ ತುಂಬಾ ಸಖತ್ತಾಗಿದೆ. ಕಡಲೆಕಾಳನ್ನ ಯಾರಿಗಾದ್ರು ದಾನ ಮಾಡಿ, ಇಲ್ಲ ಗುರು ಟೆಂಪಲ್ಗೆ ಹೋಗಿ ನಿಮ್ಮ ಕಷ್ಟಗಳೆಲ್ಲ ಪರಿಹಾರ. ನಾಳೆ ತುಂಬಾ ಚೆನ್ನಾಗಿರುತ್ತೆ. ನಾಳೆ ವೃಷಭ ರಾಶಿಗೆ ಏನಾಗುತ್ತೆ, ಖಂಡಿತಲ್ಲೂ ಕೂಡ ಚಂದ್ರ ದಶಮ ಸ್ಥಾನದಲ್ಲಿದ್ದು ಕೇತು ಜೊತೆ ಇದ್ದಾನೆ, ರಾಷ್ಟ್ರಾಧಿಪತಿ ವ್ಯಯ ಸ್ಥಾನದಲ್ಲಿದ್ದಾನೆ. ಖಂಡಿತಲ್ಲೂ ಕೂಡ ಒಂದು ಶುಕ್ರನ್ ಟೆಂಪಲ್ ಇಲ್ಲ ಶನೇಶ್ವರನ್ ಟೆಂಪಲ್ಗೆ ಹೋಗಿ ನಿಮ್ಮ ಕಷ್ಟ ಪರಿಹಾರ ಆಗುತ್ತೆ. ಅದಾದ್ಮೇಲೆ ಮೇಷ ರಾಶಿಗೆ ಕುಜನು ಕೂಡ ವ್ಯಯ ಸ್ಥಾನದಲ್ಲಿದ್ದಾನೆ. ನಾಳೆ ಎಲ್ಲೋ ನಿಮಗೆ ಆಕ್ಸಿಡೆಂಟು, ಅಪಘಾತಗಳು, ಜಗಳಗಳಾಗುತ್ತೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಗಣಪತಿ ಟೆಂಪಲ್ಗೆ ಹೋಗಿ, ಇಲ್ಲ ಹಮ್ಮನೂರು ಟೆಂಪಲ್ಗೆ ಹೋಗಿ, ನಿಮ್ಮ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ನಾಳೆ ಕಟಕ ರಾಶಿಗೆ ನಾಳೆ ಟೈಮ್ ಚೆನ್ನಾಗಿಲ್ಲ, ತುಂಬಾ ಹುಷಾರಾಗಿರಿ. ನಾಳೆ ದುಡ್ಡೆಲ್ಲ ಬರುತ್ತೆ, ಗಂಡ ಹೆಂಡತಿ ಜೀವನದಲ್ಲಿ ಜಗಳಗಳಾಗುತ್ತೆ, ವ್ಯವಹಾರದಲ್ಲಿ ಜಗಳ ಆಗುತ್ತೆ, ರೋಡಲ್ಲಿ ತುಂಬಾ ಕಿರಿಕಾಗುತ್ತೆ. ಅದನ್ನ ನೀವು ಕಂಟ್ರೋಲ್ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದಾಗುತ್ತೆ. ನಾಳೆ ಸಿಂಹ ರಾಶಿಗೆ ಬಹಳ ಅತಿ ಹೆಚ್ಚು ಆದಾಯ ಇದೆ, ತುಂಬಾ ಶುಭಫಲ ಇದೆ. ನಾಳೆ ಕೋರ್ಟು ಕಚೇರಿ ಯಾವ್ದಾದ್ರು ಇದ್ರೆ ಸಣ್ಣ ಪುಟ್ಟವು ಖಂಡಿತಲ್ಲೂ ಕೂಡ, ಹಾಗಾಗಿ ಅದು ಪ್ರಾಬ್ಲಮ್. ಮತ್ತೆ ಇನ್ನೊಂದು ಯಾರಿಗಾದ್ರು ದುಡ್ಡು ಕೊಟ್ಟಿದ್ರೆ ದಯವಿಟ್ಟು ಅದನ್ನ ಇಸ್ಕೋಬಾರದು. ಅವೆಲ್ಲ ಮಾಡಿದ್ರೆ ಕೂಡ ಸಿಂಹ ರಾಶಿಗೆ ತುಂಬಾ ಹೆಚ್ಚಿನ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇಲ್ಲೇನಾಗುತ್ತೆ, ಒಂದು ವಿಶೇಷವಾಗಿ ಕನ್ಯಾ ರಾಶಿಗೆ ಟೈಮ್ ಬಹಳ ಜೋರಾಗಿದ್ರು ಕೂಡ ಒಂದೇ ಒಂದು ಪಾಯಿಂಟ್, ನಿಮಗೆ ನಾಳೆ ಆರೋಗ್ಯ ಹದಗೆಡುತ್ತೆ. ಆರೋಗ್ಯದ ಕಡೆ ಗಮನ ಕೊಡಿ. ನಿಮ್ಮ ಅಜ್ಜ ತಾಯಿ ಯಾರು ನೀವು ಕಳ್ಕೋಬಹುದು, ತುಂಬಾ ಆರೋಗ್ಯ ಸೀರಿಯಸ್ ಆಗ್ಬೋದು. ಅವ್ರನ್ನ ಹುಷಾರಾಗಿ ನೋಡ್ಕೊಳ್ಳಿ, ಒಳ್ಳೇದಾಗುತ್ತೆ. ನೋಡಿ ತುಲಾರಾಶಿಗೆ ಬಹಳ ವಿಶೇಷವಾಗಿ ಏನಾಗುತ್ತೆ, ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ತುಲಾರಾಶಿಗೆ ನಾಳೆ ಸಖತ್ತು ಧೈರ್ಯ ಬರುತ್ತೆ, ದುಡ್ಡು ಓಡಾಡುತ್ತೆ, ಆದರೆ ತುಂಬಾ ಕೆಟ್ಟದ್ದಾಗುತ್ತೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಕ್ರಿಕೆಟ್ ಭಾನುವಾರ ಇದೆ, ನೀವು ನಾಳೆನೇ ಬೇಕಾದ್ರೆ ಗೆಸ್ ಮಾಡ್ಬೋದು ಯಾರು ಗೆಲ್ಲುತ್ತೆ ಅಂತ. ತುಲಾರಾಶಿ ತುಂಬಾ ಒಳ್ಳೇದಾಗುತ್ತೆ. ವೃಶ್ಚಿಕ ರಾಶಿಗೆ ತುಂಬಾ ಕಷ್ಟ. ವೃಶ್ಚಿಕ ರಾಶಿಗೆ ಶನಿ 2ನೇ ಮನೆಯಲ್ಲಿದ್ದಾನೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ವೃಶ್ಚಿಕ ರಾಶಿಗೆ ಶನಿ ಬರ್ತಾ ಇರೋದ್ರಿಂದ ತುಂಬಾ ಕಷ್ಟಗಳಾಗ್ತವೆ, ತುಂಬಾ ಕೆಟ್ಟ ಪ್ರಾಬ್ಲಮ್ಗಳನ್ನೆಲ್ಲ ಅನುಭವಿಸಬೇಕಾ ಬರುತ್ತೆ. ಹಾಗಾಗಿ ನೀವು ಶನಿ ಶಾಂತಿ ಮಾಡಿಸಿ ಕುಂಭಕೋಣ ಮೇಲೆ ನಿಮ್ಮ ಪ್ರಾಬ್ಲಮ್ ಎಲ್ಲವೂ ಕೂಡ ಕ್ಲಿಯರ್ ಆಗುತ್ತೆ. ಅದಾದ್ಮೇಲೆ ನೋಡಿ ಧನುಸು ರಾಶಿಗೆ ನಾಳೆ ತುಂಬಾ ಚೆನ್ನಾಗಿದೆ. ಕಾಲು ನೋವು, ಮೈ ನೋವಿರುತ್ತೆ. ಒಂದು 5 ರೂಪಾಯಿ ಕಾಯಿನ್ಸು, 5 ವಿಳ್ಯದೆಲೆನ ನೀರೆಲ್ಲ ಸ್ನಾನ ಮಾಡಿ ಅದನ್ನು ತಗೊಂಡೋಗಿ ತಮಿಳುನಾಡು ತಿನ್ನಲ್ಲ ಟೆಂಪಲ್ಗೆ ಹೋಗ್ಬೇಕಾದ್ರೆ ಅದನ್ನು ತಗೋಬರ್ರಿ. ನಿಮ್ಮ ಕಷ್ಟಗಳೆಲ್ಲ ಉಂಡಿಗೆ ಹಾಕಿದ ತಕ್ಷಣ ನಿಮ್ಮ ಕಷ್ಟಗಳೆಲ್ಲ ಮಂಗಮಯ ಆಗುತ್ತೆ. ನಾಳೆ ಮಕರ ರಾಶಿ ತುಂಬಾ ಚೆನ್ನಾಗಿದೆ, ಆದರೆ ಎಲ್ಲೋ ಒಂದ್ ಕಡೆ ಎಡುತ್ತೀರಾ. ಆ ಎಡುವುದನ್ನ ಸ್ವಲ್ಪ ಹುಷಾರಾಗಿ ಹ್ಯಾಂಡಲ್ ಮಾಡಿ. ನಾಳೆ ಕುಂಭರಾಶಿ ಶತಭಿಷ ನಕ್ಷತ್ರ ಚೆನ್ನಾಗಿದೆ ಅಂತ ಹೇಳಿದ್ದೀನಿ, ಆದರೆ ನಾಳೆ ಬಹಳ ವಿಶೇಷ ಸಂಜೆ ಮೇಲೆ ತುಂಬಾ ಶುಭ ಫಲವನ್ನು ಕಾಣ್ತೀರಾ. ಕೊನೆಯದಾಗಿ ಮೀನ ರಾಶಿಗೆ ತುಂಬಾ ಕೆಟ್ಟ ಫಲಗಳು, ತುಂಬಾ ಡಿಸ್ಟರ್ಬ್ ಆಗೋ ತರ ಕಾಣ್ತಾ ಇದೆ. ತುಂಬಾ ಹುಷಾರಾಗಿರಿ. ಆದ್ರೆ ಒಳ್ಳೆ ಕೆಲಸಗಾರರು ಮದುವೆ ಆಗದಿದ್ದವ್ರಿಗೆ ತುಂಬಾ ಜಾಸ್ತಿ ಈ ರಾಶಿಯವರಿಗೆ ಮದುವೆ ಆಗಲ್ಲ, ಆಮೇಲೆ ಈ ರಾಶಿಯವರಿಗೆ ಜಾಸ್ತಿ ಮಿಥುನ ರಾಶಿ ಬಹಳ ಚೆನ್ನಾಗಿ, ಒಂದು ಮಿಥುನ ರಾಶಿಗೆ ಜಾಸ್ತಿ ಹೊಟ್ಟೆ ಕಿಚ್ಚು ಬುದ್ಧಿಗಳು ಜಾಸ್ತಿ, ಹೊಟ್ಟೆ ಕಿಚ್ಚು ಜಾಸ್ತಿ ಬರುತ್ತೆ. ನೀವು ಯಾರೇ ಆಗಿರ್ಬೋದು, ಗುರು ರಾಶಿ ಇಲ್ಲ ಗುರು ನಕ್ಷತ್ರಕ್ಕೆ ಹೊಟ್ಟೆ ಕಿಚ್ಚು ಜಾಸ್ತಿ ಇರುತ್ತೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನಿಮ್ಗೆ ಯಾರಿಗೂ ಗೊತ್ತಿರಕ್ಕಲ್ಲ, ಯಾರನ್ನ ಬೇಕಾದ್ರೂ ತುಂಬಾ ದೊಡ್ಡ ವ್ಯಕ್ತಿಗಳ ಹೆಸರನ್ನ ಹೇಳ್ಬೋದು. ಗುರು ನಕ್ಷತ್ರದವರಿಗೆ ತುಂಬಾ ಆದಷ್ಟು ಹೊಟ್ಟೆ ಕಿಚ್ಚು, ಅದರಲ್ಲೂ ಕೂಡ ಹೆಣ್ಮಕ್ಳು ಹುಟ್ಟಿದ್ರೆ ಜಾಸ್ತಿ ಒಂದು ಮನೆನ ಹಾಳು ಮಾಡ್ಬಿಡ್ತಾರೆ. ಖಂಡಿತ ಕೂಡ ಅಂತ ಗುಣಗಳನ್ನೆಲ್ಲ ದಯವಿಟ್ಟು ಬಿಡಬೇಕು. ಪುನರ್ವಸು, ವಿಶಾಖ, ಪೂರ್ವಭಾದ ನಕ್ಷತ್ರದಲ್ಲಿ ಯಾರು ಜನನವಾಗಿರ್ತಾರೋ ಗಂಡಂಗೆ ಸುಳ್ಳು ಹೇಳ್ಬಿಡ್ತಾರೆ. ಅದರಲ್ಲೂ ಕೂಡ ಈ ಪುನರ್ವಸು, ವಿಶಾಖ, ಪೂರ್ವಭಾದ ನಕ್ಷತ್ರ ಹುಟ್ಟಿ 8ನೇ ತಾರೀಕು ಬಿಟ್ಬಿಟ್ರೆ ಹೆಣ್ಮಕ್ಳು ಗಂಡ ಹಾಳಾಗೋದ ಅಂತ. ಖಂಡಿತ ಕೂಡ ಬರೀ ಸುಳ್ಳು. ಹಾಗಾಗಿ ದಯವಿಟ್ಟು ಒಳ್ಳೆ ಪಾಯಿಂಟ್ ಹೇಳಿದ್ದೀನಿ. ಮತ್ತೆ ನಾಳೆ ಇದೇ ಟೈಮಿಗೆ ಬರ್ತೀನಿ. ಬಣ್ಣವನ್ನು ಕೂಡ ಹೇಳಿದ್ದೀನಿ. ನಾಳೆ ಇದೇ ಟೈಮ್ಗೆ ನವಗ್ರಹ ಟೆಂಪಲ್ ಕರ್ಕೋಗ್ತೀನಿ, ಎಲ್ಲರೂ ಬರ್ಬೋದು. ಗುರುಗಳ ಇವತ್ತಿನ ಸಂಚಿಕೆಯಲ್ಲಿ ಅನೇಕ ವಿಚಾರಗಳ ಬಗ್ಗೆ ಸಮಗ್ರವಾದ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ದೇವರೆಲ್ಲರನ್ನೂ ಚೆನ್ನಾಗಿಟ್ಟಿರಲಿ. ವೀಕ್ಷಕರೇ, ಮತ್ತೊಮ್ಮೆ ಹೇಳ್ತಿದ್ದೀನಿ, ಇದೇ ಭಾನುವಾರ ನಮ್ಮ ಗುರುಜಿಯವರು ಭದ್ರಕಾಳಮ್ಮ ಟೆಂಪಲ್ಗೂ ಕರ್ಕೊಂಡು ಹೋಗ್ತಾರೆ, ಜೊತೆಗೆ ನವಗ್ರಹ ಟೆಂಪಲ್ಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ನೀವು ಸ್ಕ್ರೀನ್ ಮೇಲೆ ಎನ್ರೋಲ್ ಆಗ್ತಿರುವಂತಹ ನಂಬರ್ಗೆ ಕರೆ ಮಾಡಿ ರಿಜಿಸ್ಟ್ರೇಷನ್ ಮಾಡ್ಕೋಬಹುದು ಅಂತ ಹೇಳ್ತಾ ಇವತ್ತಿನ ಆರ್ಯವರ್ಧನ್ 159 ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡ್ತಿದ್ದೇನೆ. ನಮಸ್ಕಾರ.